ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಒಂದು ಮೀನಿನ ಫ್ರೈ ಮಾಡುವ. ಒಂದೇ ಥರ ಮೀನು ಫ್ರೈ ತಿಂದರೆ ಬೇಜಾರಾದರೆ ಈ ಥರ ಫ್ರೈ ಮಾಡಿ. ನಾನು ನೋಡಿ ಎಷ್ಟು ಕಾಯಿ ಮೆಣಸು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಮಾಡ್ಕೊಬಾರ್ದು. ಈಗ ಅದು ಸಣ್ಣ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಒಂದೇ ಥರ ಫ್ರೈ ತಿಂದು ಬೇಜಾರಾಗಿದ್ದರೆ ಈ ಥರ ಫ್ರೈ ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಇದನ್ನು ಸಣ್ಣ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಹುಳಿ ರಸ ಹಾಕಿ, ಹುಳಿ ನೆನೆಸಿಟ್ಟಿದ್ದೆ ನಾನು, ಅದನ್ನು ಸ್ವಲ್ಪ ಹಾಕಿ ಇದನ್ನು ಸಣ್ಣ ಮಾಡ್ಕೊಂಬಂದೆ ನೋಡಿ. ಒಂದು ಪ್ಲೇಟಿಗೆ ಚೆಂದ ಮಾಡಿ ತೆಗೆದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದು ನನಗೆ ಕ್ರಿಸ್ಪಿಯಾಗಿ ಬರಬೇಕಂತ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋ. ಉಪ್ಪು ಎಲ್ಲ ಮಿಕ್ಸ್ ಆಗುವವರೆಗೆ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಮಿಕ್ಸ್ ಮಾಡಿ ಆಯಿತು. ಈಗ ನೋಡಿ, ನಾನು ಇದು ಕೊಡ್ಡೈ ಕಲ್ಲೂರು ಮೀನು ಅಂತ ಹೇಳ್ತಾರೆ, ಕೊಡ್ಡೈ ಕಲ್ಲೂರು ಅಂತ. ಅದನ್ನಕ್ಕೆ ಚೆಂದ ಮಾಡಿ ಹಚ್ಚಿ ಇಡುವ. ಈಗ ನಿಮಗೆ ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಸಜ್ಜಿ ಹಾಕ್ಬೋದು. ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿದರೆ ಸ್ವಲ್ಪ ಬೇರೆ ಟೇಸ್ಟ್ ಬರ್ತದೆ. ನಾನು ಚಿಲ್ಲಿ ಪೌಡರಿಂದ ಡಿಫ್ರೆಂಟ್ ಮಾಡುವ ಅಂತ ಇದನ್ನು ಟ್ರೈ ಮಾಡಿದೆ. ತುಂಬ ಟೇಸ್ಟಿಗೆ ಸಹ ಇತ್ತು, ಕ್ರಿಸ್ಪಿಯಾಗಿ ಸಹ ಬಂದಿದೆ, ಒಳ್ಳೆ ಸಹ ಬಂದಿದ್ದು. ಇಲ್ಲದನ್ನು ಸಹ ಹಚ್ಚಿ ಇಡುವ. 1 ಗಂಟೆ ಇಟ್ಟರೆ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ನಾನು ಇಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಇದನ್ನು ರವೆಯಲ್ಲಿ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಬಿಡುವ. ಹೀಗೆ ಸಹ ಮಾಡ್ಬೋದು, ನೀವು ತವಾ ಫ್ರೈ ಸಹ ಮಾಡ್ಬೋದು, ತುಂಬ ಟೇಸ್ಟಾಗಿರ್ತದೆ. ತವಾ ಫ್ರೈ ಮಾಡಲಿ ಸಹ ತೋರಿಸ್ಕೊಟ್ಟಿದ್ದೀನಿ ನಾನು. ನೋಡಿ, ಇದು ಕ್ರಿಸ್ಪಿಯಾಗಿ ಬಂದರೆ ನಮಗೆ ಮಸಾಲೆ ಯಾವುದೇ ಕಾರಣಕ್ಕೂ ಮಸಾಲೆ ಬಿಡೋದಿಲ್ಲ. ನೋಡಿ, ಒಳ್ಳೆಯದಾಗಿದೆ. ಹೀಗೆ ಫ್ರೈ ಮಾಡಿ ತೆಗೆದು ಬಿಡುವ. ನೋಡಿ, ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಕ್ಲೀನಾಗಿ ಬಂದಿದೆ ನೋಡಿ, ಚೆಂದ ಬಂದಿದೆ. ಹೀಗೆ ನೋಡಿ, ತವಾ ಫ್ರೈ ಸಹ ಮಾಡಿ ತೋರಿಸಿದ್ದೀನಿ ನೋಡಿ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ ನಾವು ಈ ಥರ ಸ್ವಲ್ಪ ಫ್ರೈ ಸಹ ಮಾಡ್ಬೋದು. ಇದು ಸಹ ಟೇಸ್ಟಾಗಿ ಬಂದಿದೆ. ನೀವೊಂದ್ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.